ಎಲ್ರಿಗೂ ನಮಸ್ಕಾರ. ನಾನಿವತ್ತು ಫಾಲ್ ಕಲರ್ ನಿಮಗೆ ನೋಡಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಕೆಲ್ಸು ಕನ್ಸರ್ವೇಟರಿ ಏರಿಯಾಕ್ಕೆ ಬಂದಿದ್ದೇವೆ. ಹೌದು, ಆದರೆ ದೊಡ್ಡ ಲೈನ್ ಉಂಟು. ಸಾಧಾರಣ ಒಂದು 2 ಗಂಟೆ ಇಲ್ಲಿ ನಾವು ಲೈನಲ್ಲಿ ನಿಂತಿದ್ದೇವೆ. ಆನ್ಲೈನಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದ್ದೇವೆ. ಜಸ್ಟ್ ಅದನ್ನು ತೋರಿಸಿದ್ರೆ ಇಲ್ಲಿ ಆಯಿತು. ನಾವು ಚೇರ್ ಲಿಫ್ಟಿಗೆ ಹೋಗ್ತಾ ಇದ್ದೇವೆ. ಅಂದರೆ ಒಂದು ರೋಪ್ ವೇ ಥರ, ಅದರಲ್ಲಿ ಕೂತ್ಕೊಂಡು ಫಾಲ್ ಕಲರ್ ನೋಡೋದು. ಹೀಗೆ ಒಳಗೆ ಹೋಗುವಾಗ ಕೇವ್ ಥರ ಉಂಟು. ಮಕ್ಕಳಿಗಂತೂ ಖುಷಿಯ ಖುಷಿ. ನನ್ನ ಫ್ರೆಂಡ್ ಕೂಡ ಬಂದಾಳೆ, ಮತ್ತು ನನ್ನ ಸ್ಕೂಲ್ ಫ್ರೆಂಡ್ ಕೂಡ ಬಂದಾಳೆ. ಹೌದು, ನನ್ನ ಕಿಂಡರ್ ಗಾರ್ಡನ್ ಫ್ರೆಂಡ್ ಕೂಡ ಬಂದಿದ್ದಾಳೆ. ಇಲ್ಲಿ ಒಳಗೆ ಬಂದಿದ್ದೇವೆ. ಚೇರ್ ಲಿಫ್ಟಿಗೆ ಕೂಡ ದೊಡ್ಡ ಲೈನ್ ಉಂಟು. 4:15 ಲಾಸ್ಟ್ ಇದು. ಆದರೆ ನಮಗೆ ಮೊದಲೇ ಟಿಕೆಟ್ ಸ್ವಲ್ಪ ಕೊಟ್ಟಿದ್ದಾರೆ. ಸೊ 4:15 ದಾಟಿದ್ರು ನಮಗೆ ಇಲ್ಲಿ ಚೇರ್ ಲಿಫ್ಟಿಗೆ ಹೋಗ್ಬೋದು. ನೋಡುವ ಎಷ್ಟೊತ್ತಾಗ್ತದಂತ. ಸಾಧಾರಣ ಒಂದು ಅರ್ಧ ಗಂಟೆ ಇಲ್ಲಿ ನಿಂತ ಕೂಡಲೇ ನಮಗೆ ಚೇರ್ ಲಿಫ್ಟಿಗೆ ಹೋಗ್ಲಿಕ್ಕೆ ನಮ್ಮ ಟರ್ನ್ ಬಂತು. ಇಲ್ಲಿ ಮಕ್ಕಳಿಗೆ ಸ್ವಲ್ಪ ರೆಸ್ಟ್ರಿಕ್ಷನ್ ಉಂಟು. ಅವರ ಹೈಟ್ ನೋಡ್ತಾರೆ. ಆ ಹೈಟ್ ಇದ್ರೆ ಮಾತ್ರ ಅವರಿಗೆ ಆ ಚೇರ್ ಲಿಫ್ಟಿಗೆ ಹೋಗ್ಲಿಕ್ಕೆ ಆಗೋದು. ಈ ಚೇರ್ ಲಿಫ್ಟಲ್ಲಿ ಏನಾಗ್ತದೆ ಅಂದರೆ ಒಂದೊಂದೇ ಹೀಗೆ ಸೀಟ್ ಬರ್ತದೆ. ನಾವು ಅಲ್ಲಿ ಹೋಗಿ ನಿಲ್ಬೇಕು. ಅದು ಬಂದ ಕೂಡಲೇ ಕೂತ್ಕೊಂಡು ಮೇಲೆ ಒಂದು ಬಾರ್ ಉಂಟು, ಸೇಫ್ಟಿ ಬಾರ್. ಅದನ್ನು ಎಳಿಬೇಕು ಕೂಡಲೇ ನಾವೇ. ಮತ್ತೆ ಸೀದಾ ಅದು ಮೇಲೆ ಹೋಗ್ತದೆ. ಇಟ್ ವಾಸ್ ರಿಯಲಿ ಗುಡ್, ರಿಲ್ಯಾಕ್ಸಿಂಗ್ ಇತ್ತು. ಅಷ್ಟೇನು ಫಾಸ್ಟ್ ಇಲ್ಲ, ಹಗೂರ ಹೋಗ್ತಾ ಇತ್ತು. ಇದೊಂಥರ ಹಿಲ್ ಥರ ಉಂಟು, ಹೀಗೆ ಮೇಲೆ ಹೋಗ್ತದೆ ಅದು. ಸೊ ಹೀಗೆ ಮೇಲೆ ಹೋಗುವಾಗ ನಮಗೆ ಫುಲ್ ಎಲ್ಲ ಕಡೆ ಕಾಣ್ತದೆ. ನೋಡಿ ಎಷ್ಟು ಚಂದ ಉಂಟು ನೋಡಿ ಫಾಲ್ ಕಲರ್. ಇದರಲ್ಲಿ ಟಿಕೆಟ್ ನಿಮಗೆ ಸಿಗದಿದ್ರೆ ನಡ್ಕೊಂಡು ಕೂಡ ಹೋಗ್ಬೋದು. ಕೆಲವರೆಲ್ಲ ಕೆಳಗೆ ದಾರಿ ಉಂಟು, ನಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ. ನಾನು ಈಗ ನೋಡಿ ಇಲ್ಲಿ ಕಾಣ್ತಾರಲ್ಲ, ಅವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಡ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ, ಕಾಲೆಲ್ಲ ನೋವು ಆಗ್ಬೋದು ಮೇಲೆ ಹತ್ತಿ ಕೆಳಗೆ ಬರೋದಂದ್ರೆ. ಇದೀಗ ಮೇಲೆ ಇಲ್ಲಿ ನಾವು ಕೆಳಗೆ ಇಳಿತೇವೆ. ಇಲ್ಲಿ ಉಂಟಲ್ಲ, ಇಲ್ಲಿ ಸ್ವಲ್ಪ ಆಕ್ಟಿವಿಟಿ, ಫೋಟೋ ಶೂಟ್ ಮಾಡಲಿಕ್ಕೆ ಸ್ವಲ್ಪ ಎಲ್ಲ ಮಾಡಿಟ್ಟಿದ್ದಾರೆ. ಮತ್ತು ಇಲ್ಲಿ ಒಳಗೆ ಟ್ರೇಲ್ ಕೂಡ ಉಂಟು, ಅಲ್ಲಿ ಕೂಡ ನೀವು ಹೋಗ್ಬೋದು. ಫಾಲ್ ಕಲರ್ ಅಂದಮೇಲೆ ನಾವು ಆಲ್ಗಾನ್ಕ್ವೇನ್, ಮಸ್ಕೋಕಾ ಇಲ್ಲಿಗೆಲ್ಲ ಹೋಗ್ತೇವೆ. ಅದೆಲ್ಲ ತುಂಬ ದೂರ. ಇದು ನಮ್ಮ ಮನೆ ಹತ್ರನೇ ಇದೆ. ಒಂದು 15 ಮಿನಿಟ್ಸ್ ಡ್ರೈವಲ್ಲಿದೆ. ತುಂಬ ಚಂದ ಉಂಟು ನೋಡಿ, ಎಷ್ಟು ಚಂದ ಕಾಣ್ತದೆ ನೋಡಿ. ಇಟ್ಸ್ ವೆರಿ ಕಲರ್ಫುಲ್. ತುಂಬ ಖುಷಿ ಆಯ್ತು ನಮಗೆ ಇಲ್ಲಿ ಬಂದು. ಇಲ್ಲಿ ಫೋಟೋ ಬೂತ್ ಕೂಡ ಮಾಡಿದ್ದಾರೆ. ಸೊ ಇಟ್ ವಾಸ್ ರಿಯಲಿ ಗುಡ್ ಹಿಯರ್. ಮತ್ತು ಇಲ್ಲಿ ಲುಕ್ಔಟ್ ಟ್ರೇಲ್ ಉಂಟು. ಲುಕ್ಔಟ್ ಟ್ರೇಲ್ ಅಂದರೆ ಅಲ್ಲಿ ಹೋದರೆ ಫುಲ್ ಕೆಳಗೆ ಎಲ್ಲ ನಿಮಗೆ ಕಾಣ್ತದೆ. ಫುಲ್ ಕಲರ್ಫುಲ್ ಅಂತ ಹೇಳ್ಬೋದು. ಹಾಗೆ ಕಾಣ್ತಾ ಇತ್ತು ಇಲ್ಲಿ ಫಾಲ್ ಕಲರ್. ಇನ್ನು ನಾವು ಈಗ ಕೆಳಗೆ ಇಳಿಬೇಕಲ್ಲ, ಸೊ ಅದಕ್ಕೊಂದು ದೊಡ್ಡ ಲೈನ್ ನೋಡಿ. ಅದಕ್ಕೆ ಪುನಃ ಒಂದು ದೊಡ್ಡ ಲೈನ್ ವೆಯ್ಟ್ ಮಾಡಿದೆವು ಸ್ವಲ್ಪ ಹೊತ್ತು. ಕೆಳಗೆ ಹೋಗುವಾಗ ನಾವು ವಿ ಆರ್ ಫೇಸಿಂಗ್ ದ ಸೀನಿಕ್ ವ್ಯೂ ಅಲ್ಲ, ಸೊ ಅದು ಸ್ಪೆಷಲ್ ಆಗಿತ್ತು. ಸೊ ಎಲ್ಲ ಕಾಣ್ತಾ ಇತ್ತು ಕೆಳಗೆ ಹೋಗುವಾಗ. ಈ ಚೇರ್ ಲಿಫ್ಟಿಂದ ಇಳಿಯೋದುಂಟಲ್ಲ, ಅದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ ಹಾಗೆ ಅದು ಸೀಟ್ ಬರ್ತಾ ಇರ್ತದೆ. ಬಂದ ತಕ್ಷಣ ನಾವು ಎದ್ದು ಓಡಿ ಬರಬೇಕು. ಯಾಕಂದರೆ ಆ ಚೇರ್ ಉಂಟಲ್ಲ, ಅದು ಹೀಗೆ ಬರ್ತಾ ಉಂಟು ನೋಡಿ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಉಂಟು. ಇಲ್ಲಿ ಬೋಟಿಂಗ್ ಉಂಟು, ರಾಕ್ ಕ್ಲೈಂಬಿಂಗ್ ಉಂಟು. ಸಮ್ಮರಲ್ಲಂತೂ ಇಲ್ಲಿ ಪಿಕ್ನಿಕ್ ಮಾಡಲಿಕ್ಕೆ ತುಂಬ ಬೆಸ್ಟ್ ಏರಿಯಾ ಇದು. ನೋಡಿ, ಇದು ಲೇಕ್ ಉಂಟು ಇಲ್ಲಿ. ಎಷ್ಟು ಚಂದ ಕಾಣ್ತದೆ ನೋಡಿ. ಇಲ್ಲೆಲ್ಲ ಬೋಟ್ ಇಟ್ಟಿದ್ದಾರೆ. ಇದನ್ನು ರೆಂಟಲ್ ತಗೊಂಡು ಕನೋಯಿಂಗ್ ಮಾಡ್ಬೋದು. ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ. ಮುಂದೆ ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.